ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ರೆಸಿಪಿ ವಿಡಿಯೋ. ಆ್ಯಂಡ್ ಇವತ್ತು ಬಂದು ಸಾಫ್ಟ್ ಆಗಿರೋ ಚಪಾತಿಗೆ ಒಂದು ಯಮ್ಮಿ ಆಗಿರೋ ಹೈ ಪ್ರೋಟೀನ್ ಲೈಕ್ ಪನ್ನೀರ್ ಕರಿ ಆರ್ ಗ್ರೇವಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಆ್ಯಂಡ್ ಇದು ಒಂದು ಕ್ವಿಕ್ಕಾಗಿ ಮಾಡಿದ್ದು ನನ್ನ ಕಿಡ್ಸ್ಗೋಸ್ಕರ. ಟರ್ನ್ಡ್ ಔಟ್ ಸೋ ಗುಡ್, ಸೋ ಯಮ್ಮಿ. ಎಷ್ಟು ರುಚಿಯಾಗಿತ್ತು ಅಂದರೆ ಸಕ್ಕತ್ತಾಯಿತು. ಕಮ್ಮಿ ಟೈಮಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಬೇಸಿಕ್ ಇಂಗ್ರೀಡಿಯೆಂಟ್ಸಲ್ಲಿ ಹೆಂಗೆ ಮಾಡೋದಂದರೆ, ಈ ಗ್ರೇವಿ ನೋಡಿನೇ ಈ ಕರಿ ಆರ್ ಪಲ್ಯ ಏನೋ ಒಂದು ಪನ್ನೀರ್ದು ರೆಸಿಪಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡುವ. ಇದು ಸ್ವಲ್ಪ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಗೈಸ್, ಏನು ಎಕ್ಸ್ಪೆನ್ಸಿವು ಫ್ಯಾನ್ಸಿ ಥರ ಇಲ್ಲ. ಆನಿಯನ್, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಂಡ್ 200 ಗ್ರಾಮ್ಸ್ ಆಫ್ ಪನ್ನೀರ್. ಇದಿಷ್ಟು ಬೇಸಿಕ್. ಆಮೇಲೆ ಸ್ವಲ್ಪ ಮಸಾಲ ಪೌಡರ್ಸ್ ಬೇಕಾಗತ್ತೆ. ಆ್ಯಂಡ್ ಅದಾದಮೇಲೆ ಬಾಣಲಿ ಇಡೋಣ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು, ಸೊ ಅದಕ್ಕೆ ಬೆಣ್ಣೆ, ತುಪ್ಪ ಅಥವಾ ಎಣ್ಣೆ ಯಾವುದು ನಿಮ್ಗೆ ಅನುಕೂಲನೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ತೀನಿ. ಒಂದು 2 to 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಎಸ್, ಇದು ಕಾಯ್ದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಬೋದು. ನಾನು ಮರ್ತೋಗ್ಬಿಟ್ಟೆ ಅದನ್ನು. ಸೊ ಇಫ್ ಯು ವಿಶ್ ಯು ಕ್ಯಾನ್ ಆ್ಯಡ್ ಸಮ್ ಜೀರಾ. ಆ್ಯಂಡ್ ಇದಕ್ಕೆ ಸ್ವಲ್ಪ ಆನಿಯನ್ಸ್ ಫಸ್ಟ್ ಆ್ಯಡ್ ಮಾಡೋಣ. ಸೊ ಆನಿಯನ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಸೊ ರಾ ಸ್ಮೆಲ್ ಹೋಗಬೇಕು. ಅವಾಗೆ ನಿಮ್ಗೆ ಏನೇ ಗ್ರೇವಿ, ಏನೇ ಪಲ್ಯ, ಸಾಂಬಾರು, ಏನೇ ಡಿಶ್ ಮಾಡಬೇಕಂದ್ರೆ ಈ ರಾ ಸ್ಮೆಲ್ಗಳು ಹೋಗಬೇಕು. ಸೊ ಅವಾಗೆ ನಿಮಗೆ ಸೂಪರಾಗಿ ಡಿಶ್ ಪ್ರಿಪೇರ್ ಆಗುತ್ತೆ. ಸೊ ಇದು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ. ಸೊ ನಾನು ಒಂದು 1/2 ಸ್ಪೂನಷ್ಟು ಆ್ಯಡ್ ಮಾಡ್ತಿದ್ದೀನಿ. ಸೊ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಮ್ಮಿ ಉರಿ ಇಟ್ಕೊತಾ ಇದ್ದೀನಿ. ಸೊ ಜಾಸ್ತಿ ಇಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಕಮ್ಮಿ ಮಾಡಿ ಈಗ ಅದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳೋಣ ನೆಕ್ಸ್ಟು. ಸೊ ಟೊಮೆಟೊನೂ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಸಾಫ್ಟ್ ಆಗೋ ತನಕ ಕುಕ್ ಮಾಡ್ಕೊಳ್ಳೋಣ. ಸೊ ಇದು ಸ್ವಲ್ಪ ಫ್ರೈ ಆಗಲಿ. ಟೊಮೆಟೊ, ಈರುಳ್ಳಿ ಎಲ್ಲ ಬೇಗ ಫ್ರೈ ಆಗಿಬಿಡುತ್ತೆ. ನಿಮಗೆ ಬೇಕಾದ್ರೆ ಈ ಟೈಮಲ್ಲಿ ಸಾಲ್ಟ್ ಆ್ಯಡ್ ಮಾಡ್ಕೊಬೋದು. ನಾನು ಲಾಸ್ಟ್ ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಆ್ಯಡ್ ಮಾಡ್ಕೊಳ್ಳೋಣ ಸಾಲ್ಟ್ ಅಂದ್ಕೊಂಡೆ. ಆ್ಯಂಡ್ ಇವಾಗ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಕ್ರಂಚಿ ಆಗಿದ್ದರೆ ಓಕೆ, ತಿನ್ಬೇಕಾದ್ರೆ ನಿಮಗೆ ಚೆನ್ನಾಗಿ ಅನಿಸಿದೆ. ಬಟ್ ಮಕ್ಕಳಿಗೆಲ್ಲ ಅದು ಇಷ್ಟ ಆಗೋಲ್ಲ. ಸೊ ನೀಟಾಗಿ ಬೇಯಿಸ್ಬಿಟ್ಟು ಕೊಡಬೇಕು. ಸೊ ಆಮೇಲೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಟೈಮೆಲ್ಲ ಆ್ಯಡ್ ಮಾಡಿದ್ರೆ ಸ್ವಲ್ಪ ಕ್ಯಾಪ್ಸಿಕಮ್ ಒಂಚೂರು ಲೇಟ್ ಅಲ್ವಾ ತೊಗೊಳ್ಳೋದು, ಟೈಮ್ ತೊಗೊಳುತ್ತೆ ಅದು ಬೇಯೋಕ್ಕೆ. ಸೊ ಅದು ಸ್ವಲ್ಪ ಬೇಗ ಬೇಯಲಿ ಅಂದ್ಬಿಟ್ಟು ಸ್ವಲ್ಪ ಸಾಲ್ಟ್ ಆ್ಯಂಡ್ ಸ್ವಲ್ಪ ಟರ್ಮರಿಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಸಾಲ್ಟು, ಆಮೇಲೆ ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಚಿಲ್ಲಿ ಪೌಡರ್ 1 ಸ್ಪೂನ್ ಆ್ಯಡ್ ಮಾಡ್ತಿದ್ದೀನಿ. ಸೊ ಅದು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಗರಂ ಮಸಾಲ, 1/2 ಸ್ಪೂನ್ ಆಫ್ ಗರಂ ಮಸಾಲ, ನಿಮ್ಗೆ ಯಾವ್ದು ಇಷ್ಟನೋ ಅದು ಹಾಕ್ಕೊಳ್ಳಿ, ಯಾವ ಬ್ರ್ಯಾಂಡ್ದು. ಆ್ಯಂಡ್ 1/2 ಸ್ಪೂನ್ ಆಫ್ ಧನಿಯಾ ಪೌಡರ್ ಆ್ಯಡ್ ಮಾಡ್ಕೊತಿದ್ದೀನಿ. ನಾನು MTR ತೊಗೊಂಡಿದ್ದೀನಿ, ಸಣ್ಣದಾಗಿರುತ್ತೆ ಅವ್ರದ್ದು. ಸೊ ನಾನು ಫಸ್ಟ್ ಅದೇ ಯೂಸ್ ಮಾಡೋದು. ಸೊ ಅದೇ. ಸೊ ಇದು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ರಾ ಸ್ಮೆಲ್ ಹೋಗಲಿ ಅದು. ಆಮೇಲೆ ನಾವು ಅದಕ್ಕೆ ಈ ಟೈಮಲ್ಲಿ ಬೇಕಾದ್ರೆ ವಾಟರ್ ಆ್ಯಡ್ ಮಾಡ್ಬೋದು. ಸೊ ನಾನು ಪನ್ನೀರ್ ಹಾಕಿದ್ಮೇಲೆ ವಾಟರ್ ಆ್ಯಡ್ ಮಾಡ್ತೀನಿ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಗೋಸ್ಕರ. ಸೊ ಪನ್ನೀರ್ ಕ್ಯೂಬ್ಸ್ನ ನೀಟಾಗಿ ಕಟ್ ಮಾಡಿಟ್ಟಿದ್ದೆ. ಸೊ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ದಟ್ ಅದು ಸಾಲ್ಟು, ಈ ಮಸಾಲ, ಬೇರೆ ಪೌಡರ್ಸ್ ಎಲ್ಲ ನೀಟಾಗಿ ಹಿಡಿಯುತ್ತೆ. ಸೊ ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು 1/2 ಗ್ಲಾಸಷ್ಟು ವಾಟರ್ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ದಟ್ ಅದು ನೀಟಾಗಿ ಎಲ್ಲನೂ ಮಿಕ್ಸ್ ಆಗುತ್ತೆ. ಅಂದರೆ ಅದು ನೀಟಾಗಿ ಬೇಯುತ್ತೆ. ಅವಾಗ ತಿನ್ನಬೇಕಾದ್ರೆ ಆ ಫ್ಲೇವರ್ಸ್ ಎಲ್ಲ ಬಾಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಆಮೇಲೆ ಸ್ವಲ್ಪ ಕೊತ್ತಂಬರಿ ಲೀವ್ಸ್ನ ಸ್ವಲ್ಪ ಡೆಕೋರೇಟ್ ಮಾಡಿ ಹಾಕಿ ಅದಕ್ಕೆ ಪೌಡರ್ ಅಂತ ಕೊರಿಯಂಡರ್ ಲೀವ್ಸ್. ಸೊ ಅದನ್ನು ಹಾಕ್ಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಮಾಡಿ 2 ಮಿನಿಟ್ಸ್ ಬೇಯಿಸಿ. ಸೊ ಆವಾಗದು ಸೂಪರಾಗಿ ರೆಡಿ ಆಗುತ್ತೆ. ಆ್ಯಂಡ್ ಟ್ರೈ ಮಾಡಿ. ಆ್ಯಂಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.